ಎಲ್ಲರಿಗೂ ನನ್ನ ನಮಸ್ಕಾರಗಳು. 8ನೇ ತರಗತಿ ಗಣಿತ ಹೊಸ ಪಠ್ಯಕ್ರಮ 2026-27 ಈ ವರ್ಷದಲ್ಲಿ 7 ಮತ್ತು 8ನೇ ತರಗತಿಯ ಪಠ್ಯಪುಸ್ತಕಗಳ ಒಂದು ಹೊಸ ಪಠ್ಯಕ್ರಮವನ್ನು ಈ ವರ್ಷದಲ್ಲಿ ಅಳವಡಿಸಲಾಗಿರುತ್ತದೆ. ಹಾಗಾಗಿ ನ್ಯೂ ಸಿಲೆಬಸ್ ಅನ್ನುವಂಥದ್ದು 2026 ಮತ್ತು 27. ಈ ಪಠ್ಯಪುಸ್ತಕದ ವರ್ಗ ಮತ್ತು ಘನ ಅನ್ನುವಂಥ ಸ್ಕ್ವೈರ್ಸ್ ಆ್ಯಂಡ್ ಕ್ಯೂಬ್ಸ್ ಘಟಕದಲ್ಲಿನ ಕಂಡು ಹಿಡಿಯಿರಿ ಅನ್ನುವಂಥದ್ದು. ಇಲ್ಲಿ ಅಭ್ಯಾಸದ ಹೆಸರುಗಳನ್ನು ಕೊಟ್ಟಿಲ್ಲ, ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಮೊದಲಿನ ಪುಸ್ತಕಗಳಲ್ಲೆಲ್ಲ ಅಭ್ಯಾಸ 1.1 1.1 ಕೊಡ್ತಿದ್ದನು. ಹಾಗಾಗಿ ಇಲ್ಲಿ ಘಟಕದಲ್ಲಿನ ಅಂದರೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ, ಫೈಂಡ್ ಔಟ್ ಅಂತ. ವಿಭಾಗಗಳ ಎಲ್ಲಾ ಪ್ರಶ್ನೆಗಳಿಗೆ ಪರಿಹಾರಗಳು ಇಲ್ಲಿವೆ. ಅಂದ್ರೆ ಈಗ ಇದು ವಿಡಿಯೋ ನಂಬರ್ 1 ಇದೆ, ಇಲ್ಲಿ 1ನೇದು ಕಂಡು ಹಿಡಿಯಿರಿ, ಇಲ್ಲಿ ಒಟ್ಟು 2 ಕಂಡು ಹಿಡಿಯಿರಿ ಅನ್ನುವಂಥದ್ದು ಇದೆ. ಅಂದ್ರೆ 2 ಎಕ್ಸರ್ಸೈಸ್ ರೀತಿಯಲ್ಲಿ ಇರುವಂಥದ್ದು. ಮೊದಲನೇದು ವರ್ಗ ಸಂಖ್ಯೆಗಳ ವಿಭಾಗ ಅಂತಿದೆ, ಇನ್ನೊಂದು ಘನ ಸಂಖ್ಯೆಗಳ ವಿಭಾಗ. ಪುಟ ಸಂಖ್ಯೆ 11 ಮತ್ತು 12ರಲ್ಲಿ ಕೊಟ್ಟಿರುವಂತಹ ಈ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾವು ಪರಿಹಾರವನ್ನು ನೋಡೋಣ. ಇನ್ನೊಂದು ನೆಕ್ಸ್ಟ್ ಎರಡನೇದು ಘನ ಸಂಖ್ಯೆಗಳ ವಿಭಾಗ ಅಂತ ಬರುತ್ತೆ, ಅದು ಕೊನೆಯ ಒಂದು ಪುಟದಲ್ಲಿ, ಅಂದ್ರೆ ಆ ಘಟಕದ ಕೊನೆಯಲ್ಲಿ ಆ ಅಭ್ಯಾಸವನ್ನು ಕೊಟ್ಟಿರ್ತಾರೆ. ಅಭ್ಯಾಸ ಅಂದ್ರೆ ಏನು, ಕಂಡು ಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಅವುಗಳಿಗೆ ಪರಿಹಾರ ನೋಡೋಣ. ಇಲ್ಲಿ ಒಟ್ಟು 8 ಪ್ರಶ್ನೆಗಳಿವೆ. ಬಹಳಷ್ಟು ಇಂಟ್ರೆಸ್ಟ್ ಆಗಿರುವಂತಹ ಒಂದು ಪುಸ್ತಕ ಈ ವರ್ಷ ಇದೆ. ಹೀಗಾಗಿ ಈ ಪುಸ್ತಕದಲ್ಲಿರುವಂತಹ ಕಂಡು ಹಿಡಿಯುವಂತಹ ಪ್ರಶ್ನೆಗಳಿಗೆ ಪರಿಹಾರವನ್ನು ನೋಡ್ತಾ ಹೋಗೋಣ. ಮೊದಲನೇದು ಪ್ರಶ್ನೆ 1 ಅಂತಿದೆ, ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ವರ್ಗ ಸಂಖ್ಯೆಗಳಲ್ಲ. ಪೂರ್ಣ ವರ್ಗ ಸಂಖ್ಯೆ ಅಂದ್ರೆ 1, 4, 9, 16, 25 ಯಾವುದೇ ಒಂದು ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತಹ ಸಂಖ್ಯೆಗಳು ಇವೆಲ್ಲವುಗಳನ್ನು ನಾವು ಪೂರ್ಣ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾಗಿ ಯಾವುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಮಗೊಂದು ಗೊತ್ತಿದೆ, ಒಂದು ಸಂಖ್ಯೆ 2, 3, 7 ಅಥವಾ 8ರಿಂದ ಕೊನೆಗೊಂಡರೆ ಅದು ಪೂರ್ಣ ವರ್ಗವಲ್ಲ. ಒಂದು ಸಂಖ್ಯೆ 2, 3, 7 ಮತ್ತು ಅಥವಾ 8 ಈ 4ರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಅಂಕಿಯಿಂದ ಆ ಸಂಖ್ಯೆ ಕೊನೆಗೊಂಡರೆ ಅದು ಪೂರ್ಣ ವರ್ಗವಲ್ಲ. ಹಾಗಾಗಿ ಮೊದಲನೇದು ನೋಡೋಣ. 2032 ಇದೆ, ಇದು 2ರಿಂದ ಕೊನೆಗೊಂಡಿದೆ, ಅಂದ್ರೆ ಬಿಡಿ ಸ್ಥಾನದಲ್ಲಿ ಇರುವಂತಹ ಸಂಖ್ಯೆ ಈ 2, 3, 7, 8 ಇದ್ದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗುವುದಿಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿ ಉಳಿದ ಸಂಖ್ಯೆಗಳಿದ್ದರೆ ಅದು ಪೂರ್ಣ ವರ್ಗ ಸಂಖ್ಯೆ ಇರಬಹುದು ಅಥವಾ ಇರದೇ ಇರಬಹುದು. ಖಂಡಿತವಾಗಿ ನಾವು ಹೇಳಬಹುದು 2, 3, 7 ಅಥವಾ 8 ಬಿಡಿ ಸ್ಥಾನದಲ್ಲಿದ್ದರೆ ಆ ಸಂಖ್ಯೆ ಪೂರ್ಣ ವರ್ಗ ಅಲ್ಲ ಅಂತ ಹೇಳ್ಬೋದು. ಹಾಗಾಗಿ 2032ರಲ್ಲಿ 2ರಿಂದ ಕೊನೆಗೊಂಡಿದೆ, ಹಾಗಾಗಿ ಇದು ಪೂರ್ಣ ವರ್ಗ ಅಲ್ಲ. ಅದೇ ರೀತಿ ಇಲ್ಲಿ ನೋಡ್ರಿ, ಕೊನೆಯ ಸಂಖ್ಯೆ 8 ಇದೆ, 8ರಿಂದ ಕೊನೆಗೊಂಡಿದೆ, ಅಂದ್ರೆ 2, 3, 7, 8ರಲ್ಲಿ 8ರಿಂದ ಕೊನೆಗೊಂಡಿದೆ, ಹಾಗಾಗಿ ಇದು ಕೂಡ ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇದು 7 ಇದೆ, 7ರಿಂದ ಕೊನೆಗೊಂಡಿದೆ, ಹಾಗಾಗಿ ಇದು ಕೂಡ ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಈಗಿರ್ತಕ್ಕಂಥ ನೋಡೋಣ, ಕೊನೆಗೆ 9 ಇದೆ, 2, 3, 7, 8 ಅಂತೂ ಇಲ್ಲ. 2, 3, 7, 8 ಇಲ್ಲ ಅಂದ್ರೆ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತ ನಾವು ಹೇಳಿಕ್ ಆಗೋದಿಲ್ಲ, ಇರಬಹುದು ಅಂತಕ್ಕಂಥದ್ದು. ಹಾಗಾದ್ರೆ 9ರಿಂದ ಕೊನೆಗೊಂಡಿದೆ ಮತ್ತು ಇದು 33 × 33 1089, ಇದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ನಾವು ಪೂರ್ಣ ವರ್ಗ ಅಲ್ಲ ಅಂತ ಹೇಳಬೇಕಾದ್ರೆ ಈ ಕಂಡೀಷನ್ ಅನ್ನು ನೋಡ್ಕೊಳ್ಬೇಕು. ಒಂದ್ ವೇಳೆ ಈ ಕಂಡೀಷನ್ ಅಲ್ಲಿ 2, 3, 7, 8 ಇಲ್ಲದೆ ಇದ್ದಾಗ ಅದನ್ನ ಅವಿಭಾಜ್ಯ ಅಪವರ್ತನಗಳನ್ನು ಮಾಡುವುದರ ಮೂಲಕ ಅಥವಾ ಇದು ಯಾವ ಸಂಖ್ಯೆಯ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಈ ಸಂಖ್ಯೆ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಅದು ಬಂತು ಅಂತಂದ್ರೆ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಂತ ಹೇಳಬೇಕು. ಹಾಗೆ 1089 ಅನ್ನೋದು 33 × 39 1089 ಅಂತಕ್ಕಂಥ ಬರ್ತಾ ಇದೆ. ಹಾಗಾಗಿ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ. ಈ 1ನೇ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಆಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 2, 64 ಸ್ಕ್ವೇರ್, 108 ಸ್ಕ್ವೇರ್, 292 ಸ್ಕ್ವೇರ್, 36 ಸ್ಕ್ವೇರ್ ಇವುಗಳಲ್ಲಿ ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಇದೆ. 4 ಯಾವ ಸಂಖ್ಯೆಯಲ್ಲಿ ಇರುತ್ತೆ ಅಂದ್ರೆ 1ರ ವರ್ಗ ಅಂತ ನಾವು ಮಾಡಿದಾಗ 1ರ ವರ್ಗದಲ್ಲಿ 1 ಬಿಡಿ ಸ್ಥಾನದಲ್ಲಿ 1 ಇದೆ. 2ರ ವರ್ಗ ಮಾಡಿದೆ ಅಂದ್ರೆ ಕೊನೆಗೆ ಬಿಡಿ ಸ್ಥಾನ 2ರ ವರ್ಗ ಎಷ್ಟು 4. 3ರ ವರ್ಗ ಅಂದ್ರೆ ಎಷ್ಟು 9. ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಬರ್ತಕ್ಕಂಥದ್ದು ಕೇಳಿದ್ದಾರೆ. ಹಾಗಾಗಿ 4ರ ವರ್ಗ ಅಂತ ಮಾಡಿದಾಗ 4 4ಲೆ 16 ಆಗುತ್ತೆ, ಬಿಡಿ ಸ್ಥಾನದಲ್ಲಿ 6 ಬರುತ್ತೆ. 5ರ ವರ್ಗ 25 ಆಗುತ್ತೆ, 5ರ ವರ್ಗ 25 ಅಂದ್ರೆ ಬಿಡಿ ಸ್ಥಾನದಲ್ಲಿ 5 ಬಂದಿರುತ್ತೆ. ಹಾಗಾಗಿ ಇದೇ ರೀತಿ ನಾವು ಮಾಡ್ತಾ ಹೋದ್ರೆ ನಮಗೆ ಬಿಡಿ ಅಂಕಿಯ ವರ್ಗವನ್ನು ಗಮನಿಸಿದಾಗ 4ರ ವರ್ಗ 16 ಆಯ್ತು, ಬಿಡಿ ಸ್ಥಾನದಲ್ಲಿ 4 ಬಂದಿಲ್ಲ. 8ರ ವರ್ಗ 64, 8ರ ವರ್ಗ 64 ಅಂದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಬರ್ತಾ ಇದೆ. ಹಾಗಾಗಿ 8ರ ವರ್ಗ 64 ಅಂದ್ರೆ ಬಿಡಿ ಸ್ಥಾನ 4 ಮತ್ತು 2ರ ಘಾತ 2 ಬಿಡಿ ಸ್ಥಾನ 4, ಇವೆರಡರಲ್ಲಿ ಮಾತ್ರ ಬಿಡಿ ಸ್ಥಾನದಲ್ಲಿ ಏನ್ ಬರ್ತಾ ಇದೆ 4. ಹಾಗಾಗಿ ಈ 108 ಮತ್ತು 292 ಸ್ಕ್ವೇರ್ಗಳನ್ನ ಬಿಡಿ ಸ್ಥಾನದಲ್ಲಿ 4 ಅನ್ನುವಂಥದ್ದು ಹೊಂದಿರುತ್ತೆ. 4 ಅಂತ ಬರಬೇಕಾಗಿತ್ತು ಅಂದ್ರೆ ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆಯ ವರ್ಗವನ್ನ ಮಾಡುವಾಗ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಮತ್ತು 8 ಅಂತ ಇತ್ತು ಅಂದ್ರೆ ನೋಡಿ, 2ರ ವರ್ಗ 4 ಅಂದ್ರೆ ಬಿಡಿ ಸ್ಥಾನದಲ್ಲಿ 4 ಬಂತು,
8ರ ವರ್ಗ ಅಂದರೆ ಎಷ್ಟು ಬರುತ್ತೆ 64 ಅಂದರೆ ಇದ್ರ ಬಿಡಿ ಸ್ಥಾನದಲ್ಲಿ 4 ಬರ್ತಾ ಇದೆ. ಹಾಗಾಗಿ ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಮತ್ತು 8 ಇದ್ದರೆ ಅದರ ವರ್ಗದಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟು ಅಂಕಿ ಬರುತ್ತೆ 4 ಅಂಕಿ ಬರುತ್ತೆ ಅಂತ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಉತ್ತರ 108 ಸ್ಕ್ವೇರ್ ಮತ್ತು 292 ಸ್ಕ್ವೇರ್ ಬಿಡಿ ಸ್ಥಾನದಲ್ಲಿ 4 ಹೊಂದಿರುತ್ತೆ ಅಂತ. ಇನ್ನು ಪ್ರಶ್ನೆ ಸಂಖ್ಯೆ 3 ನೋಡೋಣ. 125 ಸ್ಕ್ವೇರ್ ಅನ್ನ 15625 ಕೊಟ್ಟಾಗ 126ರ ಬೆಲೆ ಎಷ್ಟು ಅಂತಿದೆ. ಇದು ಸೂತ್ರ n+1 ಹೋಲ್ ಸ್ಕ್ವೇರ್ ಅಂದ್ರೆ n ಸ್ಕ್ವೇರ್ ಪ್ಲಸ್ 2n ಪ್ಲಸ್ 1. 126 ಅನ್ನೋದು ಇದು ಕಂಪ್ಲೀಟ್ ಆಗಿ ಆಗಿಲ್ಲ. 126 ಅನ್ನೋದು 126 ಅಂತಕ್ಕಂಥದ್ದು 125 ಪ್ಲಸ್ 1ರ ವರ್ಗ ಅಂತ ಅರ್ಥ ಇದೆ. ಇದು a+b ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಬಿಡಿಸಿದಾಗ ಇದು 125ರ ವರ್ಗ 125ರ ವರ್ಗ ಪ್ಲಸ್ ಮುಂದೆ ಏನಿದೆ ನಮಗೆ ಇಲ್ಲಿ 2n ಇದೆ. 2 ಇಂಟು n ಅಂದರೆ 125 ಇದೆ. 125 ಪ್ಲಸ್ ಇನ್ನೊಂದು ಏನಿದೆ 1 ಅಂತಕ್ಕಂಥ ಇದೆ 1 ಅನ್ನುವಂಥದ್ದು. ಹಾಗಾಗಿ ಇದು 125ರ ವರ್ಗ 15625 ಆಗುತ್ತೆ. 15625 ಪ್ಲಸ್ 125ರ ವರ್ಗ 250. 250 ಕೊಂಡು ಕೂಡಿಸೋದು 250 ಅಂದ್ರೆ ಇವುಗಳಿಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಲ್ಲಿರುವಂಥ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ, ನಾನು ಬರೆದಿಲ್ಲ, ನೇರವಾಗಿ ಉತ್ತರವನ್ನು ಬರೆದಿದ್ದೇನೆ. ಸರಿಯಾದ ಆಯ್ಕೆ ಯಾವುದು 15625 ಪ್ಲಸ್ 251 ಅನ್ನುವಂಥ ಉತ್ತರ. ಇನ್ನು 4ನೇ ಪ್ರಶ್ನೆ, ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದ ಅಂತ. ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಾಹುವಿನ ಉದ್ದ ಹೋಲ್ ಸ್ಕ್ವೇರ್ ಅಂತಿದೆ. ಹಾಗಾಗಿ ಬಾಹುವಿನ ಉದ್ದ ಇಸ್ ಈಕ್ವಲ್ ಟು ಸ್ಕ್ವೇರ್ ಅನ್ನು ಈ ಕಡೆ ಹೋದಾಗ ನಮಗೆ √441 ಇತ್ತು ಅಂದ್ರೆ ಇದು 21 ಮೀಟರ್ ಅನ್ನುವಂಥ ಉತ್ತರ. ಅಂದ್ರೆ ಆ ಚೌಕದ ಪ್ರತಿ ಬಾಹುವಿನ ಉದ್ದ ಅಂದ್ರೆ 21 ಮೀಟರ್. ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 5ನೇ ಪ್ರಶ್ನೆ, 4, 9, 10 ಮತ್ತು 10 ಇವುಗಳಿಂದ ಭಾಗಿಸಬಹುದಾದ ಅತಿ ಚಿಕ್ಕ ವರ್ಗ ಸಂಖ್ಯೆ ಯಾವುದು ಅಂತ. 4, 9 ಮತ್ತು 10 ಇವುಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆ. 4, 9 ಮತ್ತು 10ರ ಲಸ 180 ಆಗುತ್ತೆ. ನಾವು ಲಸವನ್ನು ತೆಗೆಯೋದು ಗೊತ್ತಿದೆ ನಮಗೆ. 4, 9, 10 ಅಂತ ಈ ರೀತಿ ಹಾಕಿ ಅದರ ಲಸವನ್ನು ತೆಗಿತಾ ಇದ್ದೀವಿ. ಇದರ ಲಸ ಎಷ್ಟು ಬಂತು 180 ಅನ್ನುವಂಥ ಉತ್ತರ. ನೆಕ್ಸ್ಟ್ ಅದೇ ರೀತಿ 180ರ ಅವಿಭಾಜ್ಯ ಅಪವರ್ತನಗಳೇನಿದೆ 2 ಇಂಟು 2 ಇಂಟು 3 ಇಂಟು 5 ಅಂದರೆ ಈ 180ರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡು ಹಿಡಿಬೇಕಾಗಿತ್ತಂದ್ರೆ ಇಲ್ಲಿ ನೋಡಿ. ಈಗ 180ರ ಅವಿಭಾಜ್ಯ ಅಪವರ್ತನ 2 9 180, 2 9. ಅದೇ ರೀತಿ 2 4 8, 2 5 10. ಅದೇ ರೀತಿ 5 9 45. ಆನಂತರ ಇಲ್ಲಿ 3 ಬಂತು ಅಂದರೆ 3 3 9, 3 3 9 ಮತ್ತೆ 3 1 3 ಅಂದರೆ 2 2ಗಳು 3 2ಗಳು 1 5 ಬಂದಿದೆ. ಇದು ಒಂದು ಗುಂಪಾಗಿದೆ. 2ರ ಗುಂಪು, 3ರ ಗುಂಪು ಮತ್ತು 5ರ ಗುಂಪಿನಲ್ಲಿ ಒಂದು ಕಡಿಮೆ ಇದೆ, ಇನ್ನೂ ಒಂದು 5 ಬೇಕು. ಹೀಗಾಗಿ ಇದನ್ನು ಪೂರ್ಣ ವರ್ಗವಾಗಿಸಲು ಇನ್ನೂ ಏನು ಬೇಕು 5ರಿಂದ ಗುಣಿಸಬೇಕು. ಅಂದರೆ 2 ಗುಂಪುಗಳನ್ನು ಆಗ್ತಾ ಹೋಗ್ಬೇಕು. ಹಾಗಾಗಿ ಅತಿ ಚಿಕ್ಕ ವರ್ಗ ಸಂಖ್ಯೆ ಅಂದರೆ 180 ಅಂತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ಇನ್ನೂ 5ರಿಂದ ಗುಣಿಸಿದಾಗ ಬರುವಂಥ 900 900 ಇದು ಏನಾಗಿರುತ್ತೆ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ. ಅದು 900 ಅಂತಕ್ಕಂಥದ್ದು ಎದರದ್ದು ಪೂರ್ಣ ವರ್ಗ ಸಂಖ್ಯೆ. ಇದು ಪೂರ್ಣ ವರ್ಗ ಸಂಖ್ಯೆ ಅಂದರೆ ಇದು 30ರ ವರ್ಗದ ಬೆಲೆಯನ್ನು ಆಗಿರುತ್ತೆ ಅಂತ. ಹಾಗಾಗಿ ಇದಕ್ಕೆ 180ಕ್ಕೆ ನಾವು 5ರಿಂದ ಗುಣಿಸಿದಾಗ ಅಂದರೆ ಇದರ ಅವಿಭಾಜ್ಯ ಅಪವರ್ತನಗಳ ಮಾಡಿದಾಗ ಇದು ಒಂದು ಗುಂಪಾಯಿತು, 3 ಗುಂಪಾಯಿತು, 5ಕ್ಕೆ ಒಂದು ಕಡಿಮೆ ಸಂಖ್ಯೆಯನ್ನು ಬೀಳ್ತಾ ಇದೆಯಲ್ಲ 5ರಿಂದ ಗುಣಿಸಿದಾಗ 900 ಅಂತಕ್ಕಂಥ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ. ಈಗ ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ, 9408 ಪೂರ್ಣ ವರ್ಗವಾಗಿಸಲು ಗುಣಿಸಬೇಕಾದ ಅತಿ ಚಿಕ್ಕ ಸಂಖ್ಯೆ ಬರುವ ಸಂಖ್ಯೆಯ ವರ್ಗಮೂಲ ಅಂತ ಕೇಳ್ಯಾರ. ಇಲ್ಲಿ ಆ 9408ರ ಅವಿಭಾಜ್ಯ ಅಪವರ್ತನಗಳನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ. ಇಲ್ಲಿ 9 ಅವಿಭಾಜ್ಯ ಅಪವರ್ತನಗಳು 2ರಿಂದ ಮತ್ತು 3ರಿಂದ 7ರಿಂದ 7 49 ಇಲ್ಲಿ ಮಾಡಲಾಗಿದೆ. ಹಾಗಾಗಿ 2 2 2 2 ಇಲ್ಲಿ 7 ಇಂಟು 7 3 ಒಂದು ಉಳಿದಿದೆ. ಇಲ್ಲಿ 2ರ ಘಾತ 6 7ರ ಘಾತ 2 3 ಅಂದರೆ ಇಲ್ಲಿ 3ಗೆ ಜೋಡಿ ಇಲ್ಲ ಅಂದರೆ ಇದು ಒಂದು ಗುಂಪು. 2ರದ ಒಂದು ಗುಂಪು, ಆನಂತರ ಇದ್ರದ್ದು ಒಂದು ಗುಂಪಾಯಿತು, ಆನಂತರ ಇದ್ರದ್ದು ಒಂದು ಗುಂಪಾಯಿತು. ಅಂದರೆ ಒಂದೊಂದು ಗುಂಪಿಂದ ಒಂದೊಂದು ಸಂಖ್ಯೆಯನ್ನು ತೆಗಿತಾ ಹೋಗಬೇಕು, ಅದು ನಮ್ಮ ಪೂರ್ಣ ವರ್ಗ ಸಂಖ್ಯೆ ಬರುತ್ತೆ. ಹಾಗಾಗಿ ಇಲ್ಲಿ 7 ಇದೆ, 7ರದ್ದು ಒಂದು ಬಂತು, ಇನ್ನೂ ಒಂದು ನಮಗೇನು ಕಡಿಮೆ ಇದೆ ಈ 3 ಅಂತಕ್ಕಂಥ ಸಿಂಗಲ್ ಸಂಖ್ಯೆ ಇದೆ. ಹಾಗಾಗಿ ಇದಕ್ಕೆ ಗುಣಿಸಬೇಕಾದ ಚಿಕ್ಕ ಸಂಖ್ಯೆ ಯಾವುದು 3. ಅಂದರೆ ಈ ಸಂಖ್ಯೆಗೆ ಆ ಸಂಖ್ಯೆಗೆ ಇನ್ನೂ ಒಂದು 3ರಿಂದ ನಾವು ಗುಣಿಸಿದ್ದೇವೆ ಅಂದರೆ ಗುಣಾಕಾರವನ್ನು ಮಾಡಿದೆವು ಅಂತಂದರೆ ಅವಾಗ ನಮಗೆ ಎಷ್ಟು ಬರುತ್ತೆ ಆ ಸಂಖ್ಯೆ ಒಂದು ಪೂರ್ಣ ವರ್ಗ ಸಂಖ್ಯೆ. ಅಂದರೆ ಬರುವ ಹೊಸ ಸಂಖ್ಯೆ 9408ಕ್ಕೆ ಇನ್ನೂ 3ರಿಂದ ಗುಣಿಸಿದಾಗ 28224 ಅಂತಕ್ಕಂಥ ಒಂದು ಪೂರ್ಣ ವರ್ಗ ಸಂಖ್ಯೆ ಇರ್ತದೆ. ಇದರ ವರ್ಗಮೂಲ ಎಷ್ಟು 168 ಅಂದರೆ 28,000
224 ಅಂತಕ್ಕಂಥ ಸಂಖ್ಯೆ ಇದೆ. ಈ 224ರ ವರ್ಗಮೂಲ ಎಷ್ಟಾಗ್ತದೆ? 168 ಅನ್ನುವಂತಹ ಉತ್ತರ. ಅಂದರೆ ಇಲ್ಲಿ ನಮ್ಗೆ ಬರ್ತಕ್ಕಂಥ ಸಂಖ್ಯೆ ಅವಿಭಾಜ್ಯ ಅಪವರ್ತನಗಳನ್ನು ಮಾಡಬೇಕು. ಇದರಲ್ಲಿ ಒಂದೊಂದು ಗುಂಪು ಮಾಡ್ತಾ ಹೋಗಬೇಕು. ಇದ್ರದ್ದು ಒಂದು ಗುಂಪಾಯಿತು, ಇದು ಒಂದು ಗುಂಪಾಯಿತು, ಇದು ಒಂದು ಗುಂಪಾದ್ಮೇಲೆ 3 ಸಂಖ್ಯೆ ಉಳಿದ. ಹಾಗಾಗಿ ಇಲ್ಲಿ ಗುಣಿಸಬೇಕಾದ ಅಥವಾ ಭಾಗಿಸಬೇಕಾದ ಅಂದಾಗೂ ಕೂಡ ಗುಣಿಸಬೇಕಾದ ಸಂಖ್ಯೆ ಅಂದರೆ ಈ 3ಕ್ಕೆ ಇನ್ನೊಂದು ಜೋಡಿ 3 ಬೇಕು. ಹಾಗಾಗಿ ಇದಕ್ಕೆ ಈ ಒಂದು 9408ಕ್ಕೆ ಗುಣಿಸಬೇಕಾದ ಚಿಕ್ಕ ಸಂಖ್ಯೆ ಯಾವುದದು? 3 ಅಂತಕ್ಕಂಥ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 7, ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತಿದೆ. ಅಂದರೆ 16 ಮತ್ತು 17ರ ನಡುವೆ. ಉದಾಹರಣೆಗೆ ನಾನೀಗ 2 ಮತ್ತು 3ರ ನಡುವೆ ತೋತೀನಿ. 2ರ ವರ್ಗ ಮತ್ತು 3ರ ವರ್ಗಗಳು. 2ರ ವರ್ಗ 4, 3ರ ವರ್ಗ 9. ಮಧ್ಯದಲ್ಲಿ ಎಷ್ಟು ಅಂಕಿಗಳು ಉಳಿದು ಇದ್ರ ಮಧ್ಯದಲ್ಲಿ ಅಂದ್ರೆ ಒಂದು 5 ಉಳಿತು, 6 ಉಳಿತು, ಆಮೇಲೆ 7 ಉಳಿತು, 8 ಉಳಿತು. ಎಷ್ಟು ಅಂಕಿಗಳಂದ್ರೆ 4 ಅಂಕಿಗಳಿವೆ. 2ರ ವರ್ಗ ಮತ್ತು 2 ಮತ್ತು 3ರ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂದರೆ 4 ಸಂಖ್ಯೆಗಳಿವೆ. ಹಾಗೆ ಇದಕ್ಕೊಂದು ಸೂತ್ರ ಇದೆ. ಏನಿದೆ ಅಂದರೆ 2n ಅನ್ನುವಂಥ ಸೂತ್ರ. 2 ಇಂಟು n ಅಂದರೆ ಇಲ್ಲಿರುವಂಥ ಸಂಖ್ಯೆ ಚಿಕ್ಕ ಸಂಖ್ಯೆಯಿಂದ ಗುಣಿಸ್ಬೇಕು. 2 4 ಅಂದರೆ ಇಲ್ಲಿರುವಂಥ ಸಂಖ್ಯೆಗಳು ಎಷ್ಟು ಅಂತಕ್ಕಂಥದ್ದು ಈ ಒಂದು ಸೂತ್ರದಿಂದ ಕಂಡುಹಿಡಿಬೋದು. ಹಾಗಾಗಿ 16 ಮತ್ತು 17ರ ಮಧ್ಯದಲ್ಲಿರುವಂತಹ ಇವೆರಡರ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂದರೆ 2n ಅನ್ನುವಂಥ ಸೂತ್ರ. 2 ಇಂಟು 16 ಅಂದರೆ ಚಿಕ್ಕ ಸಂಖ್ಯೆ. 16 32 ಅಂದರೆ 16ರ ವರ್ಗ ಮತ್ತು 17ರ ವರ್ಗ ಇವೆರಡರ ವರ್ಗಗಳ ಮಧ್ಯೆ ಎಷ್ಟು ಸಂಖ್ಯೆಗಳು ಬರುತ್ತವೆ ಅಂದರೆ 32 ಸಂಖ್ಯೆಗಳು. ಈ ರೀತಿ 2ರ ವರ್ಗ 3ರ ವರ್ಗದಲ್ಲಿ 4 ಸಂಖ್ಯೆಗಳು ಯಾವ ರೀತಿಯಾಗಿ ಬಂದಿವೆ ಆ ರೀತಿ ಇಲ್ಲಿ 32 ಸಂಖ್ಯೆಗಳಿವೆ. ಅದೇ ರೀತಿ 99 ಮತ್ತು 100ರ ಇವೆರಡೂ ವರ್ಗಗಳ ಸಂಖ್ಯೆಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂದರೆ 2n ಅನ್ನುವಂಥ ಸೂತ್ರ. 2 ಅಂದರೆ 2n ಅಂದರೆ 99 ಚಿಕ್ಕ ಸಂಖ್ಯೆ. ಇವೆರಡನ್ನು ಗುಣಾಕಾರ ಮಾಡಿದ 198 ಅಂದರೆ ಟೋಟಲ 99ರ ವರ್ಗ ಮತ್ತು 100ರ ವರ್ಗಗಳನ್ನು ಬರೆದು ಅವುಗಳ ಮಧ್ಯದಲ್ಲಿ ಬರುವಂಥ ಸಂಖ್ಯೆಗಳು ಎಷ್ಟಿವೆ ಅಂದರೆ 198 ಅನ್ನುವಂಥ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 8, ವಿನ್ಯಾಸ ಪೂರ್ಣಗೊಳಿಸಿ. ಇಲ್ಲಿ ಮಾಡಿದ್ದಾರೆ 1 ಸ್ಕ್ವೇರ್ 2 ಸ್ಕ್ವೇರ್ 2 ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಂದರೆ 6 ಸ್ಕ್ವೇರ್ ಅಂದರೆ 2 3 6 ಸ್ಕ್ವೇರ್ ಪ್ಲಸ್ 7. ಈಗ 3 ಸ್ಕ್ವೇರ್ 4 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ 3 4 12 ಸ್ಕ್ವೇರ್ ಪ್ಲಸ್ 13. ಇಲ್ಲಿ ಎಷ್ಟು ಬರುತ್ತೆ ಅಂತ ಕೇಳ್ಯಾರ. ಇಲ್ಲಿ ವಿನ್ಯಾಸಕ್ಕೆ ಇಲ್ಲೊಂದು ಈ ರೀತಿ ಇರ್ತಕ್ಕಂಥ ಒಂದು ಇದೆ ನೋಡಿ. ಇಲ್ಲಿ ಈ ರೀತಿಯಾಗಿ ಅಂದರೆ a ಸ್ಕ್ವೇರ್ ಪ್ಲಸ್ a ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಬ್ರ್ಯಾಕೆಟ್ a ಇಂಟು a ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಇಂಟು a ಪ್ಲಸ್ 1 ಪ್ಲಸ್ 1 ಅಂದರೆ ಇಲ್ಲಿ 4 ಸ್ಕ್ವೇರ್ 5 ಸ್ಕ್ವೇರ್ ಅಂದರೆ 4 5 20 20 ಅಂದರೆ ಏನು ಇದು 21 ಸ್ಕ್ವೇರ್ ಅನ್ನುವಂಥದ್ದು. ಇದು ಸೂತ್ರ. a ಇಂಟು a ಅಂದರೆ 4, a ಪ್ಲಸ್ 1 ಅಂದರೆ 5. ಇವೆರಡೂ ಗುಣಾಕಾರ ಮಾಡಿ ಒಂದು ಕೂಡಿಸ್ಬೇಕು. 4 5 20 ಪ್ಲಸ್ 1 ಅಂದರೆ 21. ಇಲ್ಲಿ 9 10 90 90 ಇಲ್ಲಿ ಎಷ್ಟಿದೆ ಅಂತಂದರೆ ಇದು 9 10 90 ಅಂತ. ಇದು ಇಲ್ಲಿ 90ಅನ್ನು ತುಂಬಬೇಕು. ಇಲ್ಲಿ ಆಲ್ರೆಡಿ ಆದೇಶವನ್ನು ಮಾಡಲಾಗಿದೆ, ಬರ್ತೀವಿ ಬಿಟ್ಟ ಸ್ಥಳವನ್ನು ತುಂಬಲಾಗಿದೆ. 9 10 90 ಅಂದರೆ 90ಕ್ಕೆ 1ಅನ್ನು ಕೂಡಿಸಿದಾಗ 91 ಸ್ಕ್ವೇರ್ ಬೆಲೆಗೆ ಸಮನಾಗಿರುತ್ತೆ ಅಂತ. ಇನ್ನು ಕೊನೆಯ ಪ್ರಶ್ನೆ ಸಂಖ್ಯೆ 9, ಕೆಳಗಿನ ಚಿತ್ರದಲ್ಲಿ ಎಷ್ಟು ಚಿಕ್ಕ ಚೌಕಗಳಿವೆ ಅಂತ. ಈ ಚಿಕ್ಕ ಚೌಕಗಳ ಸಂಖ್ಯೆ ಅವಿಭಾಜ್ಯ ಅಪೂರ್ತಿಸಿಕೆಯನ್ನು ಬರೆಯಿರಿ. ಇಲ್ಲಿ ನೋಡ್ರಿ, ಇದು 1 2 3 4 5 6 ಇದು 6 7 8 9. ಈ ಕಡೆ 9 ಇವೆ, ಈ ಸೈಡ್ ಅಂದ್ರೆ 9 9 ಟೋಟಲ್ ಎಷ್ಟದು ಚೌಕಗಳು, ಒಟ್ಟು ಚೌಕಗಳ ಸಂಖ್ಯೆ 81 ಆಯಿತು. ಅಂದರೆ 81 ಚೌಕಗಳು ಅಂತ ಅಲ್ಲ, ಇಲ್ಲಿ ಟೋಟಲ್ ದೊಡ್ಡ ದೊಡ್ಡ ಚೌಕಗಳು ಇರ್ತಕ್ಕಂಥ 81. ಇದರಲ್ಲಿ ಒಂದು ಚೌಕದಲ್ಲಿ ಎಷ್ಟಿವೆ ಅಂದರೆ 1 2 3 4 5 ಈ ಕಡೆ, ಮತ್ತು ಈ ಕಡೆ 1 2 3 4 5 ಅಂದರೆ ಇದರಲ್ಲಿ ಎಷ್ಟಿವೆ 25 ಚೌಕಗಳೇ. ಇದರಲ್ಲಿ 25 ಇವೆ, ಇಲ್ಲಿ ಕಾಣಿಸ್ತಾ ಇಲ್ಲ, ಇದು ಹೋಗಿದೆ. ಇಲ್ಲಿ 25 ಚೌಕಗಳಿವೆ, ಇಲ್ಲಿ 25 ಚೌಕಗಳಿವೆ. ಹಾಗಾದರೆ ಒಂದರಲ್ಲಿ ಒಂದು ಚೌಕದಲ್ಲಿ 25 ಅಂದರೆ ಒಟ್ಟು ಚೌಕಗಳ ಸಂಖ್ಯೆ 81 ಇಂಟು 25 ಅಂದರೆ 2025 ಅಂತ. ಚಿಕ್ಕ ಚೌಕಗಳ ಒಟ್ಟು ಸಂಖ್ಯೆ ಇದು. ಒಟ್ಟು ಸಂಖ್ಯೆ ಎಷ್ಟಾಯಿತು ಟೋಟಲ? ದೊಡ್ಡ ದೊಡ್ಡ ಚೌಕಗಳು 81 ಇವೆ, ಒಂದು ಚೌಕದಲ್ಲಿ 25 ಚೌಕಗಳಿವೆ. ಹಾಗಾಗಿ 81 ಇಂಟು 25 ಅಂದರೆ 2025 ಅನ್ನುವಂಥ ಉತ್ತರ. ನಾವು ಪ್ರಶ್ನೆ ಏನು ಕೇಳಿದ್ದಾರೆ, ಆ ಚಿಕ್ಕ ಸಂಖ್ಯೆಯ ಅವಿಭಾಜ್ಯ ಅಪೂರ್ತಿಸುವಿಕೆಯನ್ನು ಬರೆಯಿರಿ ಅಂತ ಹೇಳಿದರೆ ಇಲ್ಲಿ 5 4 20 0 5 5 25 5 8 40 5 1 5 3 27 81 3 9 3 3 3 3 ಅಂದರೆ ಅದರ ಅವಿಭಾಜ್ಯ ಅಪೂರ್ತನಗಳು ಇಲ್ಲಿ ಬರೆಯಲಾಗಿದೆ. 3 ಇಂಟು 3 ಇಂಟು 3 ಇಂಟು 3 ಇಂಟು 5 ಇಂಟು 5 ಅಂತಕ್ಕಂಥ ಉತ್ತರ. ಇದರ ಅವಿಭಾಜ್ಯ ಅಪೂರ್ತನಗಳನ್ನು ಬರೀರಿ ಅಂತಿತ್ತು. ಆದಮೇಲೆ ಈ ರೀತಿಯಾಗಿ ಈ ಒಂದು 8ನೇ ತರಗತಿಯ ಮೊದಲು ಕಂಡುಹಿಡಿಯಿರಿ ಅನ್ನುವಂಥ 11ರಿಂದ 15ನೇ ಪುಟ ಸಂಖ್ಯೆಗಳವರೆಗೆ 11ರಿಂದ
11ರಿಂದ 12 ಪುಟದ ಸಂಖ್ಯೆ ಅಂದರೆ 12 ಪುಟ ಸಂಖ್ಯೆದಲ್ಲಿರುವಂಥ ಕಂಡು ಹಿಡಿಯಿರಿ ಅನ್ನುವಂಥ ಪ್ರಶ್ನೆಗೆ ಸಂಪೂರ್ಣವಾದಂಥ ಉತ್ತರವನ್ನು ನೀಡಿದ್ದೇನೆ. ಇದು ಅಲ್ಲದೆ ಮುಂದಿನ ಘನ ಸಂಖ್ಯೆಗಳ ವಿಭಾಗ ಭಾಗ 2 ಬರುತ್ತೆ. ಇದು ಆದ ನಂತರ ಒಂದು ಟೆಸ್ಟ್ ಪೇಪರನ್ನು ಕೊಟ್ಟಿರ್ತೇನೆ. ಇದಾದ ನಂತರ ಅಲ್ಲಿ ಪಜಲ್ಗಳು ಅಂತ ಕೊಟ್ಟಿದ್ದಾರೆ, ಅಂದರೆ ಒಗಟುಗಳು ಅಂತ ಕೊಟ್ಟಿದ್ದಾರಲ್ಲ. ನಂತರ ಈ 1ನೇ ವಿಡಿಯೋದಲ್ಲಿ ಇದು 1ನೇದು ವರ್ಗ ಸಂಖ್ಯೆಗಳ ವಿಭಾಗ ಕಂಡು ಹಿಡಿಯಿರಿ ಅಂತ ಒಂದಾಯಿತು. 2ನೇದು ಘನ ಸಂಖ್ಯೆಗಳು. ಒಟ್ಟು ಇಲ್ಲಿ 4 ವಿಡಿಯೋಗಳನ್ನು ಬರ್ತವೆ ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ. 1ನೇ ವಿಡಿಯೋ ಇದು, 2ನೇದು ಘನ ಸಂಖ್ಯೆಗಳ ವಿಭಾಗ ಅಂದರೆ ಪುಟ ಸಂಖ್ಯೆಯಲ್ಲಿ ಬರುತ್ತೆ ಕಂಡು ಹಿಡಿಯಿರಲಿ 2ನೇದು. 3ನೇದು ಅಲ್ಲಿ ಒಂದು ಒಗಟುಗಳಿವೆ. 4ನೇದು ಕೂಡ ಅಲ್ಲಿ ಒಗಟುಗಳು ಕಂಡು ಹಿಡಿಯಿರಿ ಅನ್ನುವಂಥ ಬೇರೆ ಬೇರೆ ರೀತಿಯಾದಂಥ ಪ್ರಶ್ನೆಗಳಿವೆ. ಈ 4 ರೀತಿಯಲ್ಲಿ ಕೂಡ 4 ವಿಡಿಯೋಗಳ ಮುಖಾಂತರ ಈ ಒಂದು ಹೊಸ ಪಠ್ಯಕ್ರಮದ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿವರಣೆಯನ್ನು ನೀಡುತ್ತೇನೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.